ನಮ್ಮ ರಾಜ್ಯದೊಳಗೆ KPSC ಅಂತೇಳಿ ಒಂದು ಸಂಸ್ಥೆ ಐತೆ ರೀ. ಸ್ವತಂತ್ರ ಸಂಸ್ಥೆ ಇದು, ಸಂವಿಧಾನಬದ್ಧವಾಗಿ ರಚನೆಯಾದ ಒಂದು ಸಂಸ್ಥೆ ಇದು. ಇದು ಏನು ಮಾಡ್ತಾರೆ ರೀ, ಪ್ರತಿಯೊಂದು ರಾಜ್ಯದೊಳಗೆ ಇರ್ತಾರೆ. ಇದು ನಮ್ಮ ರಾಜ್ಯದಾಗೂ ಐತಿ. ಕೆಲವೊಂದು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋ ಒಂದು ಸಂಸ್ಥೆ ಇದು. ಅಂದರೆ KS ಆಗಿರ್ಬೋದು, DOSP ಆಗಿರ್ಬೋದು, ತಹಶೀಲ್ದಾರ್ ಆಗ್ಬೋದು, ಹೀಗೆ ಎಲ್ಲ ಹುದ್ದೆಗಳು ಅಂದರೆ FDI SDI ಬೇರೆ ಬೇರೆ ಇನ್ನೂ ಅಬ್ಕಾರಿ ಇನ್ಸ್ಪೆಕ್ಟರ ಹೀಗೆಲ್ಲ ನೇಮಕ ಮಾಡಿಕೊಂಡು ಎಕ್ಸಾಮ್ ನಡೆಸಿ ಒಂದು ಪ್ರೊಸೀಜರ್ ಏನು ಕಂಪ್ಲೀಟ್ ಮಾಡಿ ಫೈನಲ್ ಲಿಸ್ಟ್ ಮಾಡಿ ಕೊಡೋಂಥ ಒಂದು ಸಂಸ್ಥೆ ರೀ. ಇದರೊಳಗೆ ಅಕ್ರಮ ಟಾಪರ್, ನೀವು ಕಾಲೇಜ್ ಒಳಗೆ ಟಾಪರ್ ಇರ್ಬೋದು, ಯೂನಿವರ್ಸಿಟಿ ಒಳಗೂ ಟಾಪರ್ ಇರ್ಬೋದು, ಆದರೆ ಇಲ್ಲಿ ಮಾತ್ರ ನೌಕರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಈ ಸಂಸ್ಥೆಗೆ ಅಪ್ಲಿಕೇಶನ್ ಹಾಕಿ ನೌಕರಿ ಮಾಡ್ಕೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ದುಡ್ಡು ಕೊಡ್ಬೇಕು. ನೀವು ಎಷ್ಟು ಹುಷಾರಿದ್ದೀರಿ ಗೊತ್ತಿಲ್ಲ. ದಡ್ಡೆ ಇರ್ಲಕ್ಕೆ ನೀವು 3-4 ಸಾರಿ ಫೇಲ್ ಆದ್ರೆ ಅಲ್ಲಿ ನೌಕರಿ ಮಾತ್ರ ಮಾಡ್ಕೋಬೇಕಾದ್ರೆ ದುಡ್ಡು ಕೊಡಬೇಕು. ಸಂದರ್ಶನ ಇದ್ದಕ್ಕೆ ಕಂಪಲ್ಸರಿ ದುಡ್ಡು ಅದ. ಏನು ಸಂದರ್ಶನ ಇಲ್ಲ, ಕೇವಲ CET ಮಾತ್ರ ಇತ್ತಪ್ಪ ಅಂದ್ರೆ ಏನೋ ನಿಮ್ಮ ಚಾನ್ಸ್ ಲಾಕ್. ಅದು ಇಲ್ಲಾಂದ್ರೆ OMR ಖಾಲಿ ಇಟ್ಟು ಬಂದು ಅದೂ ಮತ್ತು ಅಕ್ರಮಗಳು ಬೇರೆನೇ ರೀ. ನಮ್ಮ ನೌಕರಿ ಯಾಕಾಗಿಲ್ಲ ಅಂತಂದ್ರೆ ಇಂಥವೆಲ್ಲ ತಲೆ ಹಾಕ್ಕೊಂಡು ನಾವು ಎಷ್ಟು ಕಾನ್ಫಿಡೆಂಟ್ಲಿ ಓದ್ತಿದ್ದೆವು. ಪ್ರತಿ ಸಾರಿ ಎಕ್ಸಾಮ್ ರಿಸಲ್ಟ್ ಬಂದಾಗ ನಮ್ಮದು ಲಿಸ್ಟ್ನಾಗ ಇರ್ತದೆ ಅಂತಿದ್ದೆವು. ಮತ್ತು ಇಂಥವೆಲ್ಲ ನಡೀತೀವಿ ರೀ. ಇಂಥವು ನಡೆಯೋದ್ರಿಂದ ನಾವು ಬೇಸತ್ತು ಎಲ್ಲ ಓದಿಗೆ ರಾಜೀನಾಮೆ ಕೊಟ್ಟು ಈ ಅಕ್ರಮಗಳ ನಂಬಲ್ಲಿಂತ ದುಡ್ಡಿಲ್ಲ, ಓದಿ ಮಾಡ್ಕೋಬೇಕು. ಹೋದ್ರೆ ಲಾಸ್ಟಿಗೆ ಇಂಥವೆಲ್ಲ ಅಕ್ರಮಗಳು ಇರ್ತಾವೆ, ದುಡ್ಡು ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಪ್ರತಿಯೊಂದು KS ಆಫೀಸರ, DYSP, ತಾಲೂಕ್ ಪಂಚಾಯತಿ EO, ತಹಶೀಲ್ದಾರ ಇವರೆಲ್ಲ ದುಡ್ಡು ಕೊಟ್ಟು ಒಂದು 80 ಲಕ್ಷ, 1 ಕೋಟಿ, 60 ಲಕ್ಷ ಹೀಗೆಲ್ಲ ಸಂದರ್ಶನದಾಗ ಕಾಂಪಿಟೇಷನ್ ಇರ್ತಾರೆ. ರೊಕ್ಕ ನೀ 50 ಲಕ್ಷ ಕೊಡ್ತೀಯಾ, ನಿನ್ಕ 60 ಲಕ್ಷ ಕೊಡ್ತಾನೆ ನೋಡು, 80 ಲಕ್ಷ ಕೊಡ್ತಾನೆ ನೋಡು. ಇಲ್ಲಾಂದ್ರೆ ನಿನ್ನ ಫೈನಲ್ ಲಿಸ್ಟ್ನಾಗ ಬರಲ್ಲ ನೋಡಿ ಹೆಸರು. ಇಲ್ಲಾಂದ್ರೆ ನಮ್ಮ ಮಗಳಿಗೆ ಲಗ್ನ ಐತಿ, ಇಲ್ಲಾಂದ್ರೆ ನಮ್ಮದು ಹೇಳ್ದಂಗೆ ಕೆಲಸ ಇಟ್ಟು ರೊಕ್ಕ ಕೊಡು, ಮುಂದೆ ಹೇಳ್ದಂಗೆ ಕೆಲಸ ಮಾಡು, ಡ್ಯೂಟಿ ಎಲ್ಲ ಆಗ್ತಾಕೆ. ಇಂಥವೆಲ್ಲ ಅಕ್ರಮ ಮಾಡಿದಾಗೆ ನಿಮ್ಮ ನೌಕರಿ ಆಗ್ತಾವೆ. ಮತ್ತು ರಾಜ್ಯದಾಗ ಪ್ರತಿಯೊಂದು ಇಲಾಖೆಗೆ ಬಂದ್ರಂದ್ರೆ ಅವ್ರು ಯಾಕೆ ಸರ್ಕಾರಿ ಯೋಜನೆಗಳು ಜಾರಿಗೆ ತರ್ತಾರೆ. ಅವನು ಅಕ್ರಮ. ಒಂದು ಸಿಗ್ನೇಚರ್ ಮಾಡಿದ್ರೆ 5,000 ರೂಪಾಯಿ 10,000 ರೂಪಾಯಿ ಮಿನಿಮಮ್ ಸ್ಟಾರ್ಟಿಂಗ್ ನೋಡಿರಿ. ಯಾವುದೇ ಒಂದು ವೃದ್ಧಾಪ್ಯ ವೇತನ ಫೈಲ್ ಮೂವ್ ಮಾಡಬೇಕಾದ್ರೆ ಅದೊಂದು 3,000 ರೂಪಾಯಿ ಖರ್ಚಾಗ್ತಾರೆ. ಯಾವುದೇ ಅಕ್ರಮ ಮಾಡಲಾರ್ದೆ ಅವರು ಮುಂದೆ ಕಳಿಸೋದಿಲ್ಲ. ಸಬ್ ರಿಜಿಸ್ಟ್ರದಕ್ಕೆ ಹೋರಿ, ಅಲ್ಲಿ ರೊಕ್ಕ ಕೊಡಬೇಕು. ಎಲ್ಲ ಕಡೆ ಭ್ರಷ್ಟಾಚಾರ. ನಮ್ಮ DK ಶಿವಕುಮಾರ್ ಹೇಳೋ ದೊಡ್ಡ ಫೋನ್ ನಂಬರ್ ಹಾಕ್ತೇವೆ, ಎಲ್ಲ ಜನರು ನೀವು ಕಂಪ್ಲೇಂಟ್ ಮಾಡೋದು. ಕೇವಲ ನೀವು ನೇಮಕಾತಿ ಮಾಡ್ಕೊಳ್ಳಿ, ಯಾವುದೇ ದುಡ್ಡು ತೊಗೊಲಾರ್ದೆ ನೇಮಕಾತಿ ಮಾಡ್ಕೊರಿ ಸಾಕು. ಜನರಿಗೆ ಪರ್ಮಿಷನ್ ಕೊಟ್ಬಿಡ್ರಿ. ಎಲ್ಲೇ ಅಕ್ರಮ ನಡೆದ್ರು ವಿಡಿಯೋ ಮಾಡಿರಿ, ವಿಡಿಯೋ ಕಳಿಸ್ಬಿಡ್ರಿ ಅಂತೇಳಿ. ಎಲ್ಲ ಇಲಾಖೆ ಒಳಗೆ ಫೋನ್ ನಂಬರ್ ಹಾಕೋದು ಬೇಡ, ನೀವು ಬರೀ ವಿಡಿಯೋ ಮಾಡೋಕ್ಕೆ ಹೇಳ್ಬಿಡ್ರಿ. ಜನರು ವಿಡಿಯೋ ಮಾಡಿಸ್ಕೊತೇವೆ ನೋಡಿರಿ. ಈ ಸಂಸ್ಥೆ ಸ್ವತಃ ಅಧ್ಯಕ್ಷನೇ, ಸದಸ್ಯರಲ್ಲ, ಮೇನ್ ಅಧ್ಯಕ್ಷ ಬೇಲಿನೇ ಹೊಲ ಮೈತಾರಂತ ಇದೇ ಅಧ್ಯಕ್ಷನೇ ತನ್ನ ಮಕ್ಕಳಿಗೆ ನೌಕರಿ ಮಾಡ್ಕೋಸಲಿಂದ ಅಕ್ರಮ ಮಾಡಿದ್ದರಿಂದ ರಾಜ್ಯಪಾಲರು ಸಸ್ಪೆಂಡ್ ಮಾಡಿ ಒಕ್ಕಟ್ಬಿಟ್ರು, ಅಮಾನತುಗೊಳಿಸ್ಬಿಟ್ರು. ಇಂಥ ಪರಿಸ್ಥಿತಿ ಅದ ನೋಡ್ರಿ. ಇನ್ನು ಮುಂದಿನ ದಿನದಲ್ಲಿ ಏನಾರು ಬದಲಾವಣೆ ಮಾಡಿದ್ರೆ ಚಲೋ ಆಗ್ತದೆ. ಇಲ್ಲಾಂದ್ರೆ ಈ ಸಂಸ್ಥೆನೇ ಮುಚ್ಚಿಬಿಡ್ಬೇಕು. KPSC ಅನ್ನೋದು ನಮ್ಮ ರಾಜ್ಯದಲ್ಲಿ ಚಾವಿ ಹಾಕಿ ಮನೆಗೆ ಕಳಿಸ್ಬಿಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.